ಇವತ್ತಿನ ವೈದ್ಯಕೀಯ ಪದ್ಧತಿಯಲ್ಲಿ ಮಾಡರ್ನ್ ಮೆಡಿಸಿನ್ ಪ್ರಮುಖವಾಗಿದೆ, ಆಯುರ್ವೇದನೂ ಇದೆ, ಹೋಮಿಯೋಪತಿ ಇತ್ಯಾದಿ ವೈದ್ಯ ಪದ್ಧತಿಗಳಿದೆ. ತುಂಬ ಜನ ಅಥವಾ ಬಹುತೇಕ ಅಂತ ಹೇಳ್ಬೋದು ಆಯುರ್ವೇದ ಪದವಿಯನ್ನು ಪಡೆದಿರುವಂಥ ಆಯುರ್ವೇದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನವನ್ನು ಆಲೋಪತಿ ಪದ್ಧತಿಯಲ್ಲಿ ಮುಂದುವರಿಸುವಂಥದ್ದು ಸಹಜವಾಗಿ ಹಿಂದಿನ ದಿನಗಳಲ್ಲಿ ಇತ್ತು, ಈಗಲೂ ಇದೆ. ಈಗ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಕೆಲವು ಜನ ನಮ್ಮ ಹಿತೈಷಿ ಆಯುರ್ವೇದ ವೈದ್ಯರು ಅವರ ಮನಸ್ಸಲ್ಲಿ ಬಂತಿದ್ದು ಆಯುರ್ವೇದವನ್ನು ಕಲಿತಾರೆ, ಆಯುರ್ವೇದದಲ್ಲೇ ವೃತ್ತಿ ಜೀವನ ಮುಂದುವರಿಸಲ್ಲ, ಈ ಆಯುರ್ವೇದವನ್ನೇ ವೃತ್ತಿ ಜೀವನವನ್ನಾಗಿ ಮಾಡಬೇಕು, ವಿಶ್ವಾಸ ನಿರ್ಮಾಣ ಆಗಬೇಕು ವಿದ್ಯಾರ್ಥಿಗಳಿಗೆ. ಹಾಗಿದ್ರೆ ಏನು ಮಾಡೋದು ಅನ್ನೋದನ್ನ ಇಬ್ಬರು ಆಯುರ್ವೇದ ವೈದ್ಯರು ಇದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದರು. ಅದರಲ್ಲಿ ಒಬ್ಬರು ಡಾಕ್ಟರ್ ಅನಂತರಾಮನ್ ಅಂತ, ಇನ್ನೊಬ್ಬರು ಈಗಿಲ್ಲ ತಿರ್ಕೊಂಡಿದ್ದಾರೆ ದಿವಂಗತ ಡಾಕ್ಟರ್ ಪದ್ಮನಾಭರಾವ್. ಇವರಿಬ್ಬರು ತುಂಬ ಆತ್ಮೀಯ ಸ್ನೇಹಿತರು, ಅವರಿಬ್ಬರು ಸಹಿತ. ಅವರು ಯೋಚನೆ ಮಾಡಿದ್ರು ನಾವೇನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿದರು. ಅವರು ಯೋಚನೆ ಮಾಡಿ ಆ ಚಟುವಟಿಕೆ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ್ದು ಹೇಗೆ ಅವರು ಅಂದರೆ, ಅವರು ಕೆಲವು ಕಡೆ ಸಣ್ಣ ಸಣ್ಣ ಉಪನ್ಯಾಸಗಳನ್ನು ಕೊಡ್ತಾ ಇದ್ರು, ಯಾವುದೋ ಶಾಲೆಗೆ ಹೋಗುವಂಥದ್ದು, ಅಲ್ಲಿ ಉಪನ್ಯಾಸ ಕೊಡುವಂಥದ್ದು, ನಂತರದಲ್ಲಿ ಆಯುರ್ವೇದಿಕ ಗಿಡಗಳನ್ನು ಅವರಿಗೆ ಪರಿಚಯ ಮಾಡಿಸುವಂಥದ್ದು, ಕೆಲವು ಕಡೆಗಳಲ್ಲಿ ಆಯುರ್ವೇದ ಗಿಡಗಳನ್ನು ಬೆಳೆಸಿ ಅಂತ ಹೇಳುವಂಥದ್ದು. ಹೀಗೆ ಅವರಿಗೆ ಎಷ್ಟು ಸಾಗುತ್ತೋ ಅಷ್ಟು ಆ ಚಟುವಟಿಕೆ ಮಾಡ್ತಾ ಬಂದರು. ಆಮೇಲೆ ಅವ್ರಿಗೆ ಯಾಕೋ ಅನ್ನಿಸ್ತು, ನಾವಿಬ್ಬರು ವ್ಯಕ್ತಿಗಳು ಇದನ್ನು ಮಾಡ್ತಾ ಹೋದರೆ ಬಹಳ ದೀರ್ಘಕಾಲದಲ್ಲಿ ಮಾಡೋಕ್ಕಾಗಲ್ಲ, ಇದಕ್ಕೇನು ಸಾಂಸ್ಥಿಕ ರೂಪವನ್ನು ಕೊಡಬೇಕು. ಇದಕ್ಕೆ ಹಾಗೆ ಏನು ಮಾಡೋದು, ಅವರೇ ಸಂಸ್ಥೆ ನಿರ್ಮಾಣ ಮಾಡೋರಿಗೆ ಕಷ್ಟ ಅಂತ ಅವ್ರಿಗೆ ಅನ್ನಿಸ್ತು. ಅದಕ್ಕೆ ಅವ್ರಿಗೆ ಅನ್ನಿಸ್ತು ರಾಷ್ಟ್ರೋತ್ಥಾನದಲ್ಲಿ ಹೋದರೆ ಆಗ್ಬೋದು ಅಂತ ಅನ್ನಿಸ್ತು. ಅವ್ರು ರಾಷ್ಟ್ರೋತ್ಥಾನಕ್ಕೆ ಬಂದರು. ರಾಷ್ಟ್ರೋತ್ಥಾನಕ್ಕೆ ಬಂದಾಗ ಅವ್ರಿಗೆ ವಿಷಯ ಪ್ರಸ್ತಾಪ ಮಾಡಿದರು, ಅದಕ್ಕೇನಾದರೂ ರಾಷ್ಟ್ರೋತ್ಥಾನ ನೇತೃತ್ವ ತಗೋಬೇಕು ಅಂತ ಅದನ್ನು ಕೇಳಿದರು. ಸರಿ, ಜಯದೇವರು ಆಗ ಪ್ರಮುಖರು. ಈಗ ಜಯದೇವ್ರನ್ನ ಹೋಗಿ ಭೇಟಿ ಮಾಡಿಸಿದೆ. ಅವರು ಅದನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ತು, ಯಾಕೆಂದರೆ ಆಯುರ್ವೇದ ಅನ್ನೋದು ಭಾರತೀಯ ಕೊಡುಗೆ. ಈಗ ಆಯುರ್ವೇದಕ್ಕೂ ರಾಷ್ಟ್ರೋತ್ಥಾನಕ್ಕೆ ಏನು ಸಂಬಂಧ, ಏನಿಲ್ವೇ ಇಲ್ಲ. ಯಾಕೆಂದರೆ ರಾಷ್ಟ್ರೋತ್ಥಾನದ ಮೂಲ ಉದ್ದೇಶ ರಾಷ್ಟ್ರೀಯತೆ, ರಾಷ್ಟ್ರದ ಒಂದು ಪ್ರಮುಖ ಭಾಗ ಆಯುರ್ವೇದವನ್ನು ಹೌದು. ಆಯುರ್ವೇದ ಎಲ್ಲವೂ ಚಿಂತನೆಗಳು ಅದು ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದೇ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಅದಕ್ಕೋಸ್ಕರವಾಗಿ ಜಯದೇವರಿಂದ ಒಪ್ಪಿಕೊಂಡ್ರು, ಆಗ್ಬೋದು ಅಂತ. ಈ ಹಿನ್ನೆಲೆಯಲ್ಲಿ ಅವರು ಪ್ರಾರಂಭ ಮಾಡಿರುವಂತಹ ಅಗ್ನಿವೇಶ ಆಯುರ್ವೇದ ಅನುಷ್ಠಾನ ಅದು ರಾಷ್ಟ್ರೋತ್ಥಾನ ಜೊತೆ ಸೇರ್ಪಡೆ ಆಯಿತು. ಬಹುಶಃ ಎನಿಸೋದು ಸುಮಾರು 38-39 ವರ್ಷಗಳ ಹಿಂದೆ ಈ ಚಟುವಟಿಕೆ ಅವರು ಪ್ರಾರಂಭ ಮಾಡಿದರು. 38 ವರ್ಷಗಳ ರಾಷ್ಟ್ರೋತ್ಥಾನದ ಚಟುವಟಿಕೆಯಾಗಿ ಇದು ಬೆಳ್ಕೊಂಡು ಬರ್ತಾ ಇದೆ. ಪ್ರಾರಂಭದಲ್ಲಿ ಅವರದ್ದು ಇದ್ದಿದ್ದು ತಿಂಗಳಿಗೊಂದು ಉಪನ್ಯಾಸಗಳು. ಅದು ಯಾರಿಗೆ ಅಂದರೆ ಆಯುರ್ವೇದ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ಆಯುರ್ವೇದ ವಿದ್ಯಾರ್ಥಿಗಳಿಗೆ ಆಯುರ್ವೇದ ಬಗ್ಗೆ ನಂಬಿಕೆಯನ್ನು ಬಲಗೊಳಿಸಬೇಕು, ಅದಕ್ಕೆ ಉಪನ್ಯಾಸ. ಇನ್ನೊಂದು ಭಾಗ ಅಂದರೆ ಆಯುರ್ವೇದದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಇಲ್ಲಿ ಕರೆಸಿ ಅವರ ಮೂಲಕ ಅವರ ಅನುಭವವನ್ನು ಹೇಳಿಸುವಂಥದ್ದು. ಯಾಕೆಂದರೆ ಎಷ್ಟು ಓದೋದಕ್ಕಿಂತ ಹೆಚ್ಚು ಪ್ರಮುಖ ಆಗಿರುವಂಥದ್ದು ಅನುಭವಗಳು. ಇವರನ್ನು ವೃತ್ತಿ ಜೀವನದಲ್ಲಿ ನಾನು ಇದನ್ನು ಮಾಡಿದೆ, ನಾನು ಇದನ್ನು ಸಾಧನೆ ಮಾಡಿದೆ, ಈ ರೀತಿದು ಪರಿಣಾಮ ಬೀರಿತು ಅಂತ ಹೇಳಿದಾಗ ಹೊಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿಶ್ವಾಸ ನಿರ್ಮಾಣ ಆಗುತ್ತೆ. ಈ ಕೆಲಸವನ್ನು ಅಗ್ನಿವೇಶದ ಆ ತಂಡ ಪ್ರಾರಂಭ ಮಾಡ್ತಾ ಹೋಯಿತು. ಕ್ರಮೇಣವಾಗಿ ಈ ಸಂಖ್ಯೆ ಬೆಳೀತಾ ಹೋಯಿತು. ಪ್ರಾರಂಭದಲ್ಲಿ ಅವರು ಬೆಂಗಳೂರಲ್ಲಿ ಇರುವಂತಹ ಆಯುರ್ವೇದ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ರು. ನಂತರದಲ್ಲಿ ಆಯುರ್ವೇದ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿ ಆಯುರ್ವೇದ ವೈದ್ಯರು ಸಹಿತ ಯಾರು ಪದವಿನ ಗಳಿಸಿದ್ದಾರೆ ಅಂಥ ವೈದ್ಯರನ್ನು ಇಲ್ಲಿ ಸೇರ್ಪಡೆ ಮಾಡ್ತಾ ಹೋದರು. ಆಯುರ್ವೇದ ವೈದ್ಯರಿಗೂ ಯಾಕೆ ಅವಶ್ಯಕತೆ ಇದು ಅಂತಂದರೆ, ಇದನ್ನು ಪ್ರಾರಂಭ ಮಾಡಿರುವಂಥ ಡಾಕ್ಟರ್ ಪದ್ಮನಾಭರಾವ್ ಒಬ್ಬರು ಇದ್ರು ಅಂತ ಹೇಳಿದ್ನಿಕಾಗ. ಅವರು ಆಯುರ್ವೇದ ವೈದ್ಯರಾದರೂ ಸಹಿತ ಪ್ರಾರಂಭದ ದಿನಗಳಲ್ಲಿ ಅವರು ಆಲೋಪತಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥವ್ರು. ಪ್ರಾರಂಭದ ದಿನಗಳಲ್ಲಿ ಅವ್ರಿಗೆ ಬರೋದು ಎಲ್ಲ ಪೇಷಂಟ್ಗಳು ಅವರೇ ಹಾಸ್ಯವಾಗಿ ಹೇಳ್ತಾ ಇದ್ರು, ನಾನು ಪೇಷಂಟ್ ಬಂದ ತಕ್ಕ ಮೊದಲು ಇಂಜೆಕ್ಷನ್ ಕೊಡ್ತಾ ಇದ್ದೆ, ಆಮೇಲೆ ನೀವು ಏನಾಗಿದೆ ಅಂತ ಕೇಳ್ತಾ ಇದ್ದೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಆಲೋಪತಿಯನ್ನು ಅವಲಂಬಿಸಿದ್ರು. ಈಗ ನಂತರ ದಿನಗಳಲ್ಲಿ ಅವ್ರಿಗೆ ಅನ್ನಿಸ್ತು, ನಾನು ಆಯುರ್ವೇದ ವೈದ್ಯ, ನಾನು ಆಲೋಪತಿ ಯಾಕೆ ಮಾಡಬೇಕು, ಆಯುರ್ವೇದದಲ್ಲಿ ಇಷ್ಟು ಮಹತ್ವ ಸಾಧನೆಗಳು ಮಾಡ್ಬೋದಲ್ವ ಅಂತ ಅನ್ನಿಸ್ತು. ಆ ನಂತರ ಅವನೊಬ್ಬರು ಸೇರಿಕೊಂಡು ಯೋಚನೆ ಚರ್ಚೆಗಳನ್ನು ಮಾಡಿದ್ರು. ಕೊನೆಗೆ ಅವರು ಆಲೋಪನೆ ಪೂರ್ಣ ಬಿಟ್ಟೇ ಬಿಟ್ಟರು. ನಂತರದಲ್ಲಿ ಪೂರ್ಣ ಪರಿಶುದ್ಧ ಆಯುರ್ವೇದವನ್ನೇ ತಮ್ಮ ವೃತ್ತಿಯನ್ನಾಗಿ ಜೋಡಿಸ್ಕೊಳ್ತಾ ಹೋದ್ರಿ. ಹೀಗೆ ಸ್ವತಃ ಅವರಿಗೆ ಅನುಭವ ಇತ್ತಲ್ಲ, ಆಯುರ್ವೇದ ವೈದ್ಯನಾಗಿ ಆಲೋಪತಿ ಹೇಗೆ ನಾನು ಹೋಗಿದ್ದೆ, ಇದು ಉಳಿದ ವೈದ್ಯರಿಗೆ ಬರಬಾರದು. ಆ ಹಿನ್ನೆಲೆ ಇಟ್ಟುಕೊಂಡು ಆಯುರ್ವೇದ ವೈದ್ಯರು ಜೋಡಿಸ್ಕೊಳ್ತಾ ಹೋದರು, ಬೆಳೀತಾ ಹೋಯಿತು. ಡಾಕ್ಟರ್ ಅನಂತರಾಮನ್ ಅವರು ಇನ್ನೊಂದು ಪ್ರಯತ್ನ ಮಾಡ್ತಾ ಹೋದರು. ಅದೇನೋ ಪ್ರಯತ್ನ ಅಂದರೆ, ಯಾರು ಆಲೋಪತಿಯ ಡಾಕ್ಟರ್ಸ್ಗಳಿದ್ದಾರೆ ಅವರನ್ನು ಸೇರಿಸುವಂಥದ್ದು, ಅವರಿಗೆ ಆಯುರ್ವೇದ ಬಗ್ಗೆ ಹೇಳುವಂಥದ್ದು. ಅವರಿಗೂ ಕೂಡ ಆಯುರ್ವೇದದಲ್ಲಿ ಏನೋ ವಿಶೇಷ ಇದೆ ಇದರಲ್ಲಿ ಅಂತ ಅವರಿಗಂತೂ ಪ್ರಾರಂಭ ಆಯಿತು. ಹೀಗೆ ಅಗ್ನಿವೇಶ ಆಯುರ್ವೇದ ಅನುಷ್ಠಾನ ಆಯುರ್ವೇದ ವೈದ್ಯರಲ್ಲೂ ಜಾಗೃತಿ ನಿರ್ಮಾಣ ಮಾಡುತ್ತು, ಆಲೋಪತಿ ವೈದ್ಯರಿಗೂ ಸಹಿತ ಇದರ ಮಹತ್ವವನ್ನು ಅರಿವನ್ನು ನಿರ್ಮಾಣ ಮಾಡ್ತು ಅಂತ ಹೇಳ್ಬೋದು. ಇವತ್ತು ಅಗ್ನಿವೇಶ ಆಯುರ್ವೇದ ಅನುಷ್ಠಾನ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕೆಲಸ ಮಾಡ್ತಾ ಇದೆ. ಬಹುಶಃ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೆ ಅವರ ತಿಂಗಳ ಬೈಠಕ್ 1 ತಿಂಗಳು ತಪ್ಪಿಲ್ಲ. ಹೀಗೆ ನಿರಂತರವಾಗಿ ಕಳೆದ 37-38 ವರ್ಷಗಳಿಂದ ಅವರು ಒಂದು ಪ್ರತಿ ತಿಂಗಳು ಮಾಡ್ಕೊಂಡು ಬಂದಿರುವಂಥದ್ದು ಅದು ಅಗ್ನಿವೇಶದ ಒಂದು ಬಹಳ ದೊಡ್ಡ ಸಾಧನೆ ಅಂತ ನಾನು ಕರಿಬೋದು. ಅದರ ಪರಿಣಾಮವಾಗಿಯೇ ಇವತ್ತು ಅಕ್ಷರಶಃ ನೂರಾರು ಜನ ಆಯುರ್ವೇದ ವೈದ್ಯರು ಆಯುರ್ವೇದವನ್ನೇ ತಮ್ಮ ಚಿಕಿತ್ಸೆಯ ಒಂದು ವಿಷಯವಾಗಿ ಇಟ್ಟುಕೊಂಡು ಮಾಡುವಂಥದ್ದು ಆ ಸ್ವಭಾವ ಆಸಕ್ತಿ ಇವತ್ತು ಬೆಳೆದಿದೆ ಅಂತ ನಾನು ಹೇಳ್ಬೋದು.